ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ಬ್ಲೌಸ್ ನೆಕ್ಗೆ ಕ್ಯಾನ್ವಸ್ ಹಾಕಿ ಇನ್ನೋಟ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ರೇರ್ ವಿಡಿಯೋ ಇದು. ಇಷ್ಟು ಕ್ಲಿಯರ್ ಆಗಿ ಇದುವರೆಗೂ ನಿಮ್ಗೆ ಯಾವ ಚಾನಲ್ ಹುಡುಕಿದ್ರು ಸಿಗಲ್ಲ, ಅಷ್ಟು ಕ್ಲಿಯರ್ ಕ್ಲಾಸ್ ಇದೆ. ಸೊ ಎಲ್ಲೂ ಮಿಸ್ ಮಾಡ್ಕೊಬೇಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಒಂದು 4 ಜನಕ್ಕೆ ರೀಚ್ ಆಗಲಿ. ಏನಕ್ಕೆ ಇದೊಂದು ಒಳ್ಳೆ ವಿಡಿಯೋ, ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಶಾಪ್ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸಿಂಪಲ್ ಆಗಿ ಏನೇನು ಹೇಳ್ಕೊಡ್ತೀನಿ ಅಂತ ಹೇಳಬೇಕು ಅಂತಂದರೆ, ಬೋಟ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಕಟೋರಿ ಬ್ಲೌಸ್, ಅಂಬ್ರಲಾ ಗೌನ್, ಫ್ರಿಲ್ ಗೌನ್. ಸೊ ಇದಿಷ್ಟು ನಿಮಗೆ ಇರುತ್ತೆ. ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಇವಾಗ ಬೋಟ್ ನೆಕ್ ಬ್ಲೌಸ್ ಅಂತ ಬಂದರೆ ಅದಕ್ಕೆ ಶೋಲ್ಡರ್ ನೆಕ್ ವಿಡ್ತ್ ಎಲ್ಲ ಹೇಗಿಡಬೇಕು, ಸೊ ಇದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಕಾಲರ್ ನೆಕ್ ಬ್ಲೌಸ್ ಅಂತ ಬಂದರೆ ಸೊ ಯಾವ ಮೆಷರ್ಮೆಂಟ್ಗೆ ನೆಕ್ ವಿಡ್ತ್ ಎಷ್ಟು ಇಡಬೇಕು, ಕಾಲರ್ ಸೈಜ್ ಹೇಗೆ ತೊಗೊಳ್ಬೇಕು, ಸೊ ಇದ್ರದ್ದು ಡೀಟೇಲ್ ನಿಮ್ಗಿರುತ್ತೆ, ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಶಾಪ್ ಇರೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 3 ತಿಂಗಳು ಕೋರ್ಸ್ ಇರುತ್ತೆ, 3 ತಿಂಗಳಿಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ, ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿ ಈ ಥರ ಇನ್ನೋಟ್ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕ್ಯಾನ್ವಸ್ನ ಕಟ್ ಮಾಡಿಕೊಂಡು ನಾನಿಲ್ಲಿ ಜಸ್ಟ್ ಐರನ್ ಮಾಡಿದ್ದೀನಿ, ಇನ್ನೇನು ಮಾಡಿಲ್ಲ. ಸೊ ಇದು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಬ್ಯಾಕ್ ಕಟಿಂಗ್ ಮಾಡಿರೋಂಥದ್ದು, ಆಯಿತಾ? ಸೊ ಫಸ್ಟಿಗೆ ನಾವೇನು ಮಾಡ್ಕೊಳ್ಳೋಣ, ಬ್ಯಾಕ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ನೋಡಿ, ಇದು ಉಲ್ಟಾ, ಇದು ಬಂದು ಸೀದಾ ಕೆಳಗಡೆ ಹೋಗಿದೆ. ನೋಡಿ, ಇದು ಉಲ್ಟಾ ಸೀದಾ ಕೆಳಗಡೆ ಇದೆ. ಅದ್ರ ಮೇಲೆ ಏನು ಲೈನಿಂಗ್ ಇದೆ ನೋಡಿ, ಇಲ್ಲೊಂದು ನೀವು ನೆನ್ಪಿಟ್ಕೊಬೇಕು, ಇಲ್ಲಿ ನೆಕ್ನ ನಾನು ಯಾವುದು ಕಟ್ ಮಾಡಿಲ್ಲ. ಸೊ ಕೆಲವರು ನೋಡಿರ್ಬೋದು, ಫಸ್ಟೇ ನೆಕ್ನ ಕಟ್ ಮಾಡಿ ಆಮೇಲೆ ಕ್ಯಾನ್ವಸ್ ಅಟ್ಯಾಚ್ ಮಾಡ್ತಾರೆ. ಅದೆಲ್ಲ ತುಂಬ ಟಫ್ ರೂಟ್ ಅದು, ಮತ್ತು ತುಂಬ ಕಷ್ಟ ಆಗುತ್ತೆ, ಮತ್ತು ಅನ್ನಿವನ್ ಆಗಿ ಬರುತ್ತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಈ ರೀತಿ ನೀವು ಮಾಡ್ಕೊಳ್ಳಿ. ಸೊ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಬೇಡ. ಸೊ ಇಷ್ಟು ಮಾಡ್ಕೊಂಡ್ಮೇಲೆ ನೀವು ಸೊ ಈ ಥರ ಗೀರ್ಕೊಳ್ಳಿ. ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಸೆಂಟರ್ ಗೊತ್ತಾಗಬೇಕಷ್ಟೇ ನಿಮಗೆ. ಈ ರೀತಿ ನೋಡಿ, ಇಲ್ಲಿ ನನಗೆ ಸೆಂಟರ್ ನೀಟಾಗಿ ಗೊತ್ತಾಗ್ತಾ ಇದೆ. ಈ ಥರ ಮಾಡಿಕೊಂಡು ಇದನ್ನ ಸೈಡಲ್ಲಿ ಇಡೋಣ. ನಾವಿವಾಗ ಪೈಪಿಂಗ್ ಮತ್ತು ಇನ್ನೋಟು ಒಂದೇ ಸರಿ ಒಂದು ಒಳ್ಳೆ ಫಿನಿಶಿಂಗ್ ಬೊಟ್ಟಿಕ್ ಲೆವೆಲಲ್ಲಿ ಇದ್ರದ್ದು ಫಿನಿಶಿಂಗ್ ಬರುತ್ತೆ. ಸೊ ಅದನ್ನು ತೋರಿಸ್ಕೊಡ್ತಾ ಇರೋದು. ಸೊ ಇವಾಗ ನೋಡಿ, ಮಡ್ಚಿ ಸ್ಟಿಚ್ ಹಾಕೊಳ್ಳೋಣ. ಕ್ಯಾನ್ವಸ್ನ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೆ, ಕಚ್ಚಾ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಅದನ್ನು ಮಡ್ಚಿ ಫಿನಿಶಿಂಗ್ ಮಾಡ್ಕೊಬೇಕೀಗ.
ಇದನ್ನು ಅಷ್ಟೇ ಈ ರೀತಿ ಮಡ್ಚ್ಕೊಂಡು ಸೆಂಟರಲ್ಲಿ ನಾಚ್ ಹಾಕೊಂಡ್ಬಿಡಿ. ಈ ಥರ ಹಾಕೊಳ್ಳಿ. ಇದು ಹಾಕೊಂಡ್ಮೇಲೆ ಸೊ ಈಗ ನಾವು ಪೈಪಿಂಗು ಕ್ಯಾನ್ವಸ್ಸು ಎರಡು ಇನ್ನೋಟಲ್ಲಿ ಬರಬೇಕು, ನೀಟ್ ಫಿನಿಶಿಂಗ್ ಬರಬೇಕಲ್ಲ. ಸೊ ಅದಕ್ಕೆ ಇದು ಈಸಿ ಮೆಥಡು, ಬಿಗಿನರ್ಸ್ಗೆ ಭಾಳ ಒಳ್ಳೆ ಕ್ಲಾಸು. ಸೊ ಈಗ ಈ ಕ್ಯಾನ್ವಸ್ ಇದೆಯಲ್ಲ, ಈ ಕ್ಯಾನ್ವಸ್ ಮೇಲ್ ಬೇಡ, ಕ್ಯಾನ್ವಸ್ ಪಕ್ಕನೇ, ಕ್ಯಾನ್ವಸಿಂದ ಆ ಕಡೆನೂ ಅಲ್ಲ, ಸೊ ಕ್ಯಾನ್ವಸ್ ಪಕ್ಕನೇ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ, ಜಸ್ಟ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಸ್ಟಿಚ್ ಹಾಕೊಂಡಿದ್ದೀರಲ್ಲ ನೋಡಿ, ಇನ್ಸೈಡ್ ಸ್ಟಿಚ್ ಹಾಕಿದ್ವಿ, ಟಾಪ್ ಸೈಡ್ ನಮಗೆ ನೀಟಾಗಿ ಗೊತ್ತಾಗ್ತಾ ಇದೆ ನೋಡಿ. ಈ ರೀತಿ ಪೈಪಿಂಗ್ ಮಾಡೋಕ್ಕೆ ನೀವು ಯಾವುದೇ ಪ್ರೆಷರ್ ಫುಟ್ ಚೇಂಜ್ ಮಾಡೋಂಗಿಲ್ಲ, ನಾರ್ಮಲ್ ಪ್ರೆಷರ್ ಫುಟಲ್ಲೇ ಮಾಡ್ಬೋದು. ಒಳ್ಳೆ ಫಿನಿಶಿಂಗ್ ಜೊತೆ ಸಣ್ಣ ಮಿಷಿನ್ ದೊಡ್ಡ ಮಿಷಿನ್ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಓಕೆನಾ. ಈ ಸ್ಟಿಚ್ ಹಾಕೊಂಡಿದ್ದೀವಲ್ವಾ, ಈ ಕ್ಯಾನ್ವಸ್ ಪಕ್ಕ ಸ್ಟಿಚ್ ಹಾಕೊಂಡಿದ್ದೀವಲ್ವಾ, ಆ ಸ್ಟಿಚ್ ಮೇಲೆ ಈ ಪೈಪಿಂಗಲ್ಲಿ ಸ್ಟಿಚ್ ಹಾಕಿರ್ತಾರೆ ರೆಡಿ ಪೈಪಿಂಗಲ್ಲಿ, ಈ ಸ್ಟಿಚ್ ಮೇಲೆ ಬರೋ ಥರ ಈ ರೀತಿ ಪೈಪಿಂಗ್ನ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಇದನ್ನ ಈ ರೀತಿ ಹಾಕೊಳ್ಳಿ. ಸೊ ಸೆಂಟರ್ ಏನಿದೆ ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿಕೊಂಡು ನಾವಿಲ್ಲೇನು ಪೈಪಿಂಗ್ ಮೇಲೆ ಇವಾಗ ಸ್ಟಿಚ್ ಹಾಕಿದ್ವಿ ಇಷ್ಟೊತ್ತು, ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಬರಬೇಕು, ಆ ರೀತಿ ಸ್ಟಿಚ್ ಹಾಕೊಳ್ಳಿ. ಈಗ ಸೊ ಇದೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಸೀದಾ ಹಾಕೊಂಡಿದ್ದೀವಿ ಪೀಸು, ಲೈನಿಂಗ್ ನೋಡಿ ಕೆಳಗಡೆ ಇದೆ, ಇದು ಸೀದಾ ಇದೆ, ಇದನ್ನ ಈ ರೀತಿ ಹಾಕೋಬೇಕು. ಓಕೆನಾ. ಕ್ಯಾನ್ವಸ್ ನಮಗೆ ಕಾಣೋ ಥರ ಹಾಕೊಬೇಕು. ಸೊ ಇಲ್ಲಿ ನಾಚ್ ಇದೆಯಲ್ಲ, ಆ ನಾಚು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಈ ಸೆಂಟರ್ ಕರೆಕ್ಟಾಗಿ ಕುತ್ಕೊಬೇಕು. ಬಿಗಿನರ್ಸ್ ಇದ್ರೆ ಪಿನ್ ಮಾಡ್ಕೊಳ್ಳಿ, ನಾ ಇಲ್ಲಿ ಯಾವುದು ಪಿನ್ ಮಾಡ್ತಿಲ್ಲ, ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಕ್ಯಾನ್ವಸ್ ನೋಡಿ ಈ ಕಡೆಯಿಂದ ಶುರು ಮಾಡೋಣ. ಇಲ್ಲಿ ನಾವು ಪೈಪಿಂಗಿಗೆ ಅಂತ ಇಲ್ಲೊಂದು ಸ್ಟಿಚ್ ಹಾಕೊಂಡಿದ್ವಲ್ಲ, ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಮಾಡಿ ಅಷ್ಟೇ, ಏನು ಫಾಲೋ ಮಾಡೋಂಗಿಲ್ಲ. ಜಸ್ಟ್ ನಾವು ಇಲ್ಲೊಂದು ಸ್ಟಿಚ್ ಹಾಕಿದ್ವಿ, ಆ ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಮತ್ತು ಈ ಸೆಂಟರ್ ಪೋರ್ಷನ್ ಎಲ್ಲ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಇದು ತುಂಬ ಈಸಿ, ಜಸ್ಟ್ ಒಂದ್ಸರಿ ನೀವು ಮಾಡಿ. ಬಟ್ ಟಫ್ ಅನ್ಸುತ್ತೆ ಇದು ನಿಮಗೆ, ಒಂದ್ಸರಿ ಮಾಡಿ ಸರಿ ಬಂದ್ಬಿಡುತ್ತೆ. ಇಷ್ಟು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲೊಂದ್ಸರಿ ನೋಡ್ಕೊಳ್ಳಿ. ನೋಡಿ ಈ ಥರನೇ ಬಂದಿರಬೇಕು. ಇದನ್ನು ಕಟ್ ಮಾಡಿ ತೆಗಿಯೋಕ್ಕೆ ಮುಂಚೆ ಜಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಯಾವುದೂ ಎಕ್ಸ್ಟ್ರಾ ಇಲ್ಲ, ಅಂದರೆ ನೋಡಿ ಒಂದೇ ಈವನ್ ಆಗಿ ಬಂದಿದೆ. ನಾನು ಹೇಳೋ ಥರ ಫಾಲೋ ಮಾಡಿದ್ರೆ ಒಂದೇ ಈವನ್ ಆಗಿ ಬರುತ್ತೆ, ಅನ್ಈವನ್ ಬರೋದೇ ಇಲ್ಲ. ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡಿಕೊಂಡ್ರೆ ಇಲ್ಲೇನಾದರೂ ಒಂಚೂರು ವೇರಿಯೇಷನ್ ಬಂದಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ವೇರಿಯೇಷನ್ ಬರಲ್ಲ, ಈಸಿ, ನಾನು ಹೇಳ್ಕೊಟ್ಟಿದ್ದು ಫಾಲೋ ಮಾಡಬೇಕಷ್ಟೇ, ನೀಟಾಗಿ ಬಂದ್ಬಿಡುತ್ತೆ. ಸೊ ಈ ಥರ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಬಂದಿದೆ ಅಂದಮೇಲೆ ಕಟ್ ಮಾಡಿ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇಲ್ಲೇನಾದರೂ ನೀವು ಸ್ಟಿಚ್ಚಲ್ಲಿ ಪ್ರಾಬ್ಲಮ್ ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಸರಿ ಮಾಡಿಕೊಂಡು ಅದು ಕರೆಕ್ಟಾಗಿ ಬಂದಿದೆ ಅಂದಮೇಲೆ
ನಾವು ಹಾಕಿರೋ ಸ್ಟಿಚ್ಗಿನ್ನ ಪಕ್ಕ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಳ್ಳೆ ಫಿನಿಶಿಂಗ್ ಕೇಳ್ತಾರೆ ಗೊತ್ತಾ ಕಸ್ಟಮರ್ಸು, ವಿತ್ ಕ್ಯಾನ್ವಾಸ್ ಹಾಕಿ ವಿತ್ ಇನ್ನೋಟ್ ಪೈಪಿಂಗು, ನೀಟ್ ಫಿನಿಶಿಂಗ್ ಬೇಕು. ಅವ್ರು ಯಾವುದು ಡಿಸೈನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಕೆಲವರು ನೀಟ್ ಫಿನಿಶಿಂಗ್ ಕೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನೀವು ಇದು ಮಾಡ್ಕೊಡ್ಬೋದು. ಮಾಮೂಲಿ ತೊಗೊಳ್ತೀರಾ, ಇವಾಗ ಸಪೋಸ್ ನೀವೆಲ್ಲಾದರೂ ಒಂದು ಹಳ್ಳಿಲಿ ಇರ್ತೀರಾ ಅಥವಾ ಒಂದು 200 ತೊಗೊಳ್ತೀರಾ, 300 ತೊಗೊಳ್ತೀರಾ ಒಂದು ಬ್ಲೌಸ್ಗೆ ಅಂತ ಬಂದಾಗ, ಸೊ ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಾಗ ನೀವು 1 to double 200 ತೊಗೊಳ್ಳೋ ಜಾಗದಲ್ಲಿ 400, 500 ತೊಗೊಳ್ಳೋ ಜಾಗದಲ್ಲಿ 1000 ಈ ಥರ ಅವ್ರವ್ರದ್ದು ಬ್ಲೌಸ್ ಫೀಸು ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರ್ಯಾರಿಗೆ ಯಾವ ಡ್ರೆಸ್ಗೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋ ಐಡಿಯಾ ಬೇಕು. ನಮ್ಗೆ ಐಡಿಯಾ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಹಾಕಬೇಕು. ಎಷ್ಟು ಕಮೆಂಟ್ ಜಾಸ್ತಿ ಬರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ವಿಡಿಯೋ ಮಾಡ್ತೀನಾ ಇಲ್ವಾ ಅಂತ. ಕಮೆಂಟ್ ಜಾಸ್ತಿ ಬಂದರೆ ಖಂಡಿತ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಕಂಪ್ಲೀಟ್ ನಿಮ್ಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅಂದರೆ ಇವಾಗ ನೋಡಿ, ನಾನಿವಾಗ ಸಪೋಸ್ ಈ ಬ್ಲೌಸಿಗೆ ನಾನಿವಾಗ ಒಂದು 600, 700 ಅಥವಾ 800 ಚಾರ್ಜ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಎಲ್ಲರೂ 800 ಚಾರ್ಜ್ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೊಟ್ಟು ನೀವು ಯಾವ ರೀತಿ ಯಾವ ಡ್ರೆಸ್ಗೆ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ವಿಡಿಯೋ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಡ್ರೆಸ್ ಹೆಸರು ಮತ್ತು ಯಾವ್ಯಾವ ಡ್ರೆಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಬೆಲೆ ಹೇಗೆ ಲೆಕ್ಕ, ಯಾವ ಡ್ರೆಸ್ ಬಗ್ಗೆ ನಿಮಗೆ ಐಡಿಯಾ ಬೇಕು, ಪ್ರೈಸ್ ಫಿಕ್ಸ್ ಮಾಡೋದು ಐಡಿಯಾ ಬೇಕು ಅನ್ನೋದು ಡ್ರೆಸ್ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಓಕೆನಾ? ಸೊ ಈಗ ಇದಾದಮೇಲೆ ನಾಚ್ ಹಾಕಿದ್ದಾಯಿತು. ಈಗ ಇದನ್ನು ಜಸ್ಟ್ ಈ ರೀತಿ ಟರ್ನ್ ಮಾಡಿ ಇಲ್ಲಿದೆಯಲ್ಲ ಇದ್ರ ಮೇಲೆ ಸ್ಟಿಚ್ ಬರಬೇಕು. ಸೊ ಈ ರೀತಿ ಸ್ಟಿಚ್ ಆದಮೇಲೆ ಏನಕ್ಕೆ ಇದ್ರ ಮೇಲೆ ಸ್ಟಿಚ್ ಹಾಕ್ಸ್ತೆ ಅಂತ ಅಂದರೆ, ಈ ಏನಿದೆ ಡಿಸೈನ್ ಇದ್ರ ಮೇಲೆ ಟಾಪ್ ಸೈಡಲ್ಲಿ ಸ್ಟಿಚ್ ಹಾಕ್ಬೋದು, ಬಟ್ ಬೇಡ, ಆದಷ್ಟು ಟಾಪಲ್ಲಿ ಸ್ಟಿಚ್ನ ಅವಾಯ್ಡ್ ಮಾಡಬೇಕು. ಸೊ ನೀಟ್ ಫಿನಿಶಿಂಗ್ ಬೇಕು ಅಂದರೆ ಸೊ ಈ ರೀತಿ ಸ್ಟಿಚ್ ಹಾಕಿದ್ರೆ ಡಬಲ್ ಸ್ಟಿಚ್ ಆಗುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಇದನ್ನು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಂಬಿಡಿ ಅಷ್ಟೇ. ಅದು ಸ್ಟಿಚ್ ಹಾಕಿದೀವಲ್ಲ ಅದು ಆಲ್ರೆಡಿ ಕೂರುತ್ತೆ. ಸೊ ಈ ಬಟ್ಟೆ ಸ್ವಲ್ಪ ಕೂರಲ್ಲ, ಬೇರೆ ಬಟ್ಟೆಗಳೆಲ್ಲ ಆದರೆ ಇನ್ನೂ ನೀಟಾಗಿ, ಕಾಟನಲ್ಲಾದ್ರಂತೆ ಇನ್ನೂ ಚೆನ್ನಾಗಿ ನೀಟಾಗಿ ಕೂರುತ್ತೆ. ಸೊ ಇದನ್ನು ಐರನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಐರನ್ ಮಾಡಿದ್ಮೇಲೆ ಪೈಪಿಂಗ್ ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಒಂದೇ ಈವನ್ ಆಗಿ ಬಂದಿದೆ ನೋಡಿ. ಸ್ಟಿಚ್ಚು ಇಲ್ಲ. ನಾನು ಹೇಳ್ಕೊಟ್ಟಿದ್ದನ್ನು ಫಾಲೋ ಮಾಡಿದ್ರೆ ಇಷ್ಟೇ ಈವನ್ ಆಗಿ ಬರುತ್ತೆ. ಸೊ ಬ್ಯಾಕಲ್ಲಿ ಇದನ್ನು ಕೈಯಿಂದ ಹೆಮ್ಮಿಂಗ್ ಮಾಡ್ಕೊಬಿಡಿ, ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸೊ ಬರೀ ನಾನು ಬ್ಯಾಕ್ ಪಾರ್ಟಿಗೆ ಮಾತ್ರ ಮಾಡಿ ತೋರಿಸ್ತೇನೆ ಅನ್ಕೊಂಬೇಡಿ, ನಾನು ಫ್ರಂಟಲ್ಲೂ ಮಾಡಿದ್ದೀನಿ. ಕೆಲವ್ರು ಮಾಡ್ತಾರೆ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ಮಾಡಿ ತೋರಿಸ್ತಾರೆ. ನಾನು ಫ್ರಂಟ್ಗೂ ಸೇಮ್, ಈಗ ಏನು ಹೇಳ್ಕೊಟ್ಟೆ ಸೇಮ್ ಮೆಥಡ್ ಫ್ರಂಟ್ಗೂ ಅಪ್ಲೈ ಆಗುತ್ತೆ. ಸೊ ಇದಾದಮೇಲೆ ಒಂದು ಒಳ್ಳೆ ಫಿನಿಶಿಂಗ್ ಜೊತೆಗೆ ನಿಮಗೆ ಅಟ್ಯಾಚಿಂಗ್ ಹೇಳ್ಕೊಡ್ತೀನಿ. ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಅಟ್ಯಾಚಿಂಗ್ ಅಂದರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂಗ್ ನೋಡಿ. ಈ ಪೈಪಿಂಗ್ಗಳು ಮ್ಯಾಚ್ ಆಗಬೇಕು. ಸೊ ಆ ಕಡೆ ಈ ಕಡೆ ಹೋಗ್ಬಾರ್ದು, ಈ ಪೈಪಿಂಗ್ ಮ್ಯಾಚ್ ಆಗೋ ಥರ ಈ ಥರ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕೊಳ್ಳಿ. ಡಬಲ್ ಸ್ಟಿಚ್ ಹಾಕೊಳ್ಳಿ. ಈ ಸೈಡು ಅಷ್ಟೇ ಸೇಮ್ ಅದೇ ಥರ. ಇಲ್ಲೇನಾದರೂ ಅನ್ಇವನ್ ಆಗಿದ್ರೆ ಈವನ್ ಮಾಡ್ಕೊಳ್ಳಿ. ಈ ರೀತಿ
ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡಿಕೊಂಡು ಡಾಟ್ಸ್ ಇಟ್ಕೊಂಡು ಫ್ರಂಟ್ ಪಟ್ಟಿ ಅದು ಹುಕ್ ಕಾಜಾ ಪಟ್ಟಿ ಫ್ರಂಟ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಮಾಡ್ಕೋಬಹುದು. ನಾನು ನಿಮಗೆ ತೋರಿಸ್ಬೇಕು ಅಂತ ಮಾಡಿದೆ ಅಷ್ಟೇ. ನೋಡಿ ಈ ಥರ ಬಂದಿರಬೇಕು. ಇವಾಗ ಎರಡು ಸೈಡ್ ಸೇಮ್ ಅದೇ ಥರನೇ ಬಂದಿರುತ್ತೆ ನೀಟ್ ಫಿನಿಶಿಂಗ್ ಜೊತೆಗೆ. ಸೊ ಇವಾಗ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಇಟ್ಟು ಜಸ್ಟ್ ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ ಇಲ್ಲಿ, ಓಕೆನಾ. ಓರ್ಲಾಕ್ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಐರನ್ ಮಾಡಿಕೊಂಡು ಇದನ್ನು ಹೀಗೆ ಇಲ್ಲಿಂದ ಸ್ಟಾರ್ಟ್ ಆದರೆ ಹೀಗೆ ಬಂದು ಇದನ್ನು ಈ ರೀತಿ ಮಡಚಿ ಇಲ್ಲಿವರೆಗೂ ಎಮ್ಮಿಂಗ್ ಮಾಡ್ಕೊಂಬಿಡಿ ಅಷ್ಟೇ. ಫಿನಿಶಿಂಗ್ ಮುಗೀತು. ಸೊ ಇನ್ಯಾವುದೇ ಕೆಲಸ ಇರಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಪೈಪಿಂಗು ಆಯಿತು, ಇನ್ನೋಟ್ ಪೈಪಿಂಗ್ ವಿತ್ ಕ್ಯಾನ್ವಸ್ ಇಷ್ಟು ನೀಟಾಗಿ ಮಾಡ್ಬೋದು. ಸೊ ಇದನ್ನು ನಿಮ್ಮ ಪ್ರತಿನಿತ್ಯ ಮಾಡುವ ಬ್ಲೌಸ್ನಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. 1 ದಿವಸ 2 ದಿವಸ ಕಷ್ಟ ಆಗುತ್ತೆ, 3 ದಿವಸ 4 ದಿವಸಕ್ಕೆ ಈಸಿಯಾಗಿ ಮಾಡ್ತೀರಾ. ಒಳ್ಳೆ ಫಿನಿಶಿಂಗ್ ಕೊಡುವಂಥ ಟೈಲರ್ ಈ ಥರ ಟೈಲರಿಗೆ ಕೊಟ್ಟರೆ ಫಿನಿಶಿಂಗ್ ಕೊಡ್ತಾರಪ್ಪ, ಸೊ ನಾವು ಇವರಿಗೆ ಕೊಡಬೇಕು ಅನ್ನೋದು ಅವ್ರ ಮೈಂಡಲ್ಲೂ ಬರುತ್ತೆ. ನಿಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.